ಅದ್ಭುತ ಔಷಧ, ಅದರಿಂದ ಸಾಕಷ್ಟು ಮಂದಿ ಕ್ಯೂರ್ ಆಗಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ನಾನು ನೋಡಿದ್ದೀನಿ, ಎಷ್ಟೋ ಡಾಕ್ಟರ್ಸ್ಗಳು ಜೀವ ಹೋಗ್ತಾ ಇದ್ದಂದ್ರೆ ಆಯುರ್ವೇದಿಕ್ ಉಳಿಸೈತಿ. ರಾತ್ರಿ 12-1 ಆದರೂ ಮಂದಿ 3 ಮಠ ನೋಡಿದ್ದಾರೆ ಆಯುರ್ವೇದಿಕ್ ಡಾಕ್ಟರ್ಸ್ಗಳು. ತಮ್ಮ ಪ್ರಾಣ ಒತ್ತಿ ಇಟ್ಟು ಪೇಷಂಟ್ಗೆ ಎಷ್ಟೋ ಉಳಿಸಿದ್ದಾರೆ. ಇವತ್ತು ಆಯುರ್ವೇದಿಕ್ ಕ್ಯಾಂಪ್ ಇಂಥವು ಇಲ್ಲಿ ಧಾರವಾಡದಲ್ಲಿ ಅಷ್ಟಲ್ಲ, ಜಗತ್ತಿನಲ್ಲಿ ಎಲ್ಲ ಕಡೆ ಆಯುರ್ವೇದಿಕ್ ಕ್ಯಾಂಪ್ ಕರ್ನಾಟಕದಲ್ಲಿ ನನಗೊಂದು ಖುಷಿ ಆಗ್ತೈತಿ. ಯಾಕಂದರೆ ನಾನು ಸಾಕಷ್ಟು ಡಾಕ್ಟರ್ಗಳು ಟಚ್ ಇರ್ತೀನಿ, ಆಲ್ಮೋಸ್ಟ್ ಡಾಕ್ಟರ್ಗಳು ಎಲ್ಲ ಪರಿಚಯ. ಆದರೆ ಆಯುರ್ವೇದಿಕ್ ಒಂದು ಅದ್ಭುತ ಪವಾಡಿದಂಗೆ ಔಷಧ, ಇಮಿಡಿಯೇಟ್ಲಿ ಮನುಷ್ಯ ರಿಕವರಿ ಮಾಡ್ತೈತಿ ಅಂಥದ್ದು ಔಷಧ ಆಯುರ್ವೇದದಲ್ಲಿ ಇದೆ. ಮತ್ತು ಅದು ಕಂಟಿನ್ಯೂ ಆಗಲಿ ಅಂತ ನಾನು ಸರ್. ನಿಮಗೆ ಈ ಕ್ಯಾಂಪಿನ ಬಗ್ಗೆ ಹೆಂಗೆ ಗೊತ್ತಾಯ್ತು ಸರ್? ಸರ್, ನನಗೆ ಅಚಾನಕ್ ಮೊನ್ನೆ ನೀವೆಲ್ಲ ಸ್ಟ್ರೈಕ್ ಮಾಡಿದ್ರಿ, ಒಂದು ಕ್ಯಾಂಪ್ ಇದೆ ಅಂತ ನಿಮ್ಮ ಡಾಕ್ಟರ್ಸ್ ಎಲ್ಲ ಹೇಳಿದರು. ಇದರಲ್ಲಿ ಉಳಿ ಬಸ್ಸಪ್ಪನ ಮಾಡ್ತಾಯಿದ್ವಿ ಅಂತೇಳಿ. ಅದು ಕ್ಯಾಂಪ್ ಬರ್ತಾಯಿದ್ದು ನನ್ನ ಮಗನ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿತ್ತು. ಈ ನನ್ನ ಮಗಂದು ಈ ಫಸ್ಟ್ ಇಯರ್ ಓದ್ತಾ ಇದ್ದೇನೆ. ಅವ್ನ ಸಂಬಂಧ ನಾನು ಆಯುರ್ವೇದಿಕ ತೋರಿಸೋಣ ಅಂತೇಳಿ ನಮಗೆ ಮಣ್ಣಿಂದ ತಲೆಗಿತ್ತು. ಅಚಾನಕ್ ಅದು ಸ್ಟ್ರೈಕ್ ಆಗೋದಕ್ಕೆ ನಾನು ಬರೋದಕ್ಕೆ ಕರೆಕ್ಟ್ ಆಗ್ತದೆ. ನಾನು ಇರೋದಕ್ಕೆ ಬೆಂಗಳೂರಾಗಿರ್ತೀನಿ, ಆದರೆ ಇವತ್ತು ಖುಷಿ ಆಯ್ತು, ನನ್ನ ಮಗನ ಸಂಬಂಧ ಬಂದೆ ಸರ್. ಇಷ್ಟು ಖುಷಿ ಅನಿಸು. ಎಲ್ಲರೂ BP ಶುಗರ್ ನೋಡ್ತಾ ಇದ್ದೀರಿ, ಫ್ರೀ ಕೊಡ್ತಾ ಇದ್ದಾರೆ ಔಷಧ, ಒಂದು ಪೈಸಾ ಎಲ್ಲ ಏನಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಗಂಗಾಧರ ಅಂತ. ಅಡ್ಡ ಹೆಸರು? ಚಪ್ಪಳದಾವಿ ಅಂತ. ಧಾರವಾಡದವ್ರ? ಮಾಳಮಟ್ಟಿ ಧಾರವಾಡ. ಮಾಳಮಟ್ಟಿ ಧಾರವಾಡ. ನಿಮಗೆ ಈ ಕ್ಯಾಂಪಿನ ಬಗ್ಗೆ ಹೆಂಗೆ ಗೊತ್ತಾಯ್ತು? ಇದು ಇಲ್ಲಿ ದೇವಸ್ಥಾನ ಬಂದಲ್ಲಿ ಅಲ್ಲೆಲ್ಲ ಹೇಳಿದರು. ಹಾಂ, ಅಲ್ಲಿ ಎಲ್ಲ ಕುಂತಲ್ಲಿ ಹೇಳಿದರು, ಇಲ್ಲ ಫ್ರೀ ಚೆಕಪ್ ಐತಿ ಮಾಡಿಸ್ಕೊಳ್ರಿ ಅಂತ ಹೇಳಿದರು ಸರ್. ಹಾಂ, ಈ ಕ್ಯಾಂಪ್ನಾಗ ನೀವು ಇದನ್ನೆಲ್ಲ ಚೆಕಪ್ ಎಲ್ಲ ಮಾಡಿಸ್ಕೊಂಡ್ರಲ್ಲ, ಇದರಿಂದ ನಿಮಗೆ ಏನು ಅನಿಸ್ತು? ನಿಮ್ಮ ಅನಿಸಿಕೆ ಏನು, ಏನು ಅಭಿಪ್ರಾಯ? ಗುಡ್. ಚಲೋ ಅನಿಸ್ತು ರೀ. ಇದನ್ನು ನೀವು ನೆಕ್ಸ್ಟ್ ಟೈಮ್ ಇದು ಮಾಡಿದಾಗ ನೀವು ಬೇರೆ ಜನರಿಗೂ ಹೇಳ್ಬೋದಾ? ಎಲ್ಲರಿಗೂ ಅನುಕೂಲ ಆಗೊಂದು ಇರ್ತಕ್ಕಂಥದ್ದು ಹೇಳ್ಬೋದು. ಅವ್ರಿಗೆ ಬರಲಿ, ಬಂದು ಮಾಡಿಸ್ಕೊಂಡು ಹೋಗ್ಲಿ ಅವರು. ಆಯ್ತು, ಅಂದರೆ ನೀವು ಇನ್ನೂ ಇಂಥ ಮೇಲೆ ಕ್ಯಾಂಪ್ ಆಗಲಿ ಅಂತ ಬಯಸ್ತೀರಿ? ನಮಗೆ ಬೇಕು ಇರ್ತ. ಆಯ್ತು ಸರ್, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಯ್ತು, ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಈ ಕ್ಯಾಂಪಿನ ಬಗ್ಗೆ ಹೆಂಗೆ ಗೊತ್ತಾಯ್ತು? ನಾನು ಪೇಪರ್ ಓದ್ತೀನಿ ಸರ್ ಡೈಲಿ. ಹಾಂ, ನಾನು ಆ್ಯಕ್ಚುಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ರಿಟೈರ್ಡ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದವರು. ಓಕೆ. ನಾನು ಇಲ್ಲಿ ರಾಮನಗರದಾಗ ಇರ್ತೇನೆ ಸರ್, NT ಟೈಪ್ನಲ್ಲಿ. ಆಮೇಲೆ ಡೈಲಿ ಪೇಪರ್ ಓದ್ತೀನಲ್ಲ, ಪೇಪರ್ನಲ್ಲಿ ಮೊನ್ನೆ ಅವ್ನು ನೋಡಿದೆ ಸರ್. ಏನು ಸರ್, ಮೊನ್ನೆ ನೋಡಿದೆ. ಆ್ಯಕ್ಚುಲಿ ನಾನು ಅಟೆಂಡ್ ಆಗ್ಬೇಕಂತೇಳಿ, ಯಾಕಂದರೆ ನಾವು ಗೌಡಪ್ಪ ಡಾಕ್ಟ್ರು ಅಂತೇಳಿ ನಮಗೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಸರ್ ಅವರು. ಏನ್ರಿ ಅದಕ್ಕಾಗಿ ಬರ್ಬೇಕಂತಿಲ್ಲ, ಕ್ಯಾಂಪ್ ನೋಡೋಣ ಹೆಂಗೆ. ಯಾಕಂದ್ರೆ ನನ್ನ ಮಗಳು BMS ಮುಗಿಸಿದಾಳೆ ಸರ್. ಹಿಂಗಾಗಿ ನಾನು ನೋಡಬೇಕು ಕ್ಯಾಂಪ್ ಹೆಂಗಿರ್ತದೆ. ಇದನ್ನು ನೀವು ಕ್ಯಾಂಪ್ನಾಗ ನೀವು ಚೆಕಪ್ ಮಾಡಿಸ್ಕೊಂಡು ಇದೆಲ್ಲ ನೋಡಿದ್ರಲ್ಲ, ಇದರಿಂದ ನಿಮ್ಮ ಅನುಭವ ಏನು, ಏನು ಅನಿಸ್ತು, ನಿಮಗೆ ಅಭಿಪ್ರಾಯ ಏನು? ಅಭಿಪ್ರಾಯ ಒಳ್ಳೇದು ಅನಿಸ್ತದೆ ಸರ್. ಯಾಕಂದರೆ ಅಲ್ಲಿ ದವಾಖಾನೆ ಹೋಗೋದು ಬೇರೆ ಅನ್ನಿಸ್ತದೆ, ಇಲ್ಲಿ ಬಂದಾಗ ಬೇರೆ ಅನ್ನಿಸ್ತದೆ ಸರ್. ಹಾಂ, ಯಾಕಂದ್ರೆ ಅಲ್ಲೇನಾಗ್ತದೆ, ಹೋಗಿ ಡಾಕ್ಟ್ರಲ್ಲಿ ಒಂದೇ ರೂಮ್ನಲ್ಲಿ ಕೂತ್ಕೊತೀವಿ, ಮಾತಾಡ್ತೀವಿ, ಅದು ಬೇರೆ. ಇದೇನಾದ್ರೆ ಇಲ್ಲೆಲ್ಲ ಪಬ್ಲಿಕ್ನೇ ಬಂದ ಸರ್, ಏನಾದ್ರೆ ಧೈರ್ಯ ಬರ್ತದೆ ಸರ್. ಒಬ್ಬರು ಇದ್ರಿಗೆ ಹೇಳೋದು ಬೇರೆ, ಒಟ್ಟರು ಇದ್ರಿಗೆ 4 ಮಂದಿ ಇರ್ತಾರೆ ಸರ್ ಮಗ್ಳು. ನಮ್ದು ಏನೋ ಸಮಸ್ಯೆ ಇದ್ರೆ ಹೇಳ್ಬೇಕಂದ್ರೆ ಹಿಂದೆ ಮುಂದೆ ಮಾಡ್ತಾರೆ. ಇಂಥ ಕ್ಯಾಂಪ್ಗಳು ಆಗ್ತಪ್ಪ ಅಂದ್ರೆ ನಮಗೆ ಪೇಷಂಟ್ಗಳು ಧೈರ್ಯ ಬರ್ತದೆ. ಇಂಥವು ಕ್ಯಾಂಪ್ಸ್ ನೀವು ಮಾಡಿದ್ರೆ ಇನ್ನೂ ಚಲೋ ಅಂತೀರಿ? ಹೌದು ಸರ್, ಸಮಾಜಕ್ಕೆ ಹೆಲ್ಪ್ ಆಗ್ತದೆ ಅಂತೀರಿ? ಹೌದು, ಹೆಲ್ಪ್ ಅನ್ನೋದಕ್ಕೆ ಏನಾದ್ರು ಅದು ಹೇಳಿದ್ರೆ ಒಬ್ರಿಗೇನು ಸರ್, ನಾನೇ ಎಜುಕೇಟೆಡ್ ಅಲ್ಲ, ಒಬ್ಬರ ಮುಂದೆ ಹೇಳಕ್ಕೂ ನಾಚ್ಕೊಂತಾರೆ. ಆಮೇಲೆ ಏನದ ಎಲ್ಲಿ ಅನ್ನೋದು ಗೊತ್ತಿರಲ್ಲ. ಈ ಅನ್ಎಜುಕೇಟೆಡ್ ಮಂದಿ ಎಲ್ಲಿ ಏನೈತಿಪ್ಪ ಅನ್ನೋದು ಗೊತ್ತಿರಲ್ಲ. ಈ ಕ್ಯಾಂಪ್ ಅಂದ್ಮೇಲೆ ನೀನು ಕ್ಯಾಂಪ್ ಅಂದ್ರೆ ರೊಕ್ಕ ತೊಗೊತಾರೋ ಮಾಡ್ತಾರೆ ಬಿಡ್ತಾರೋ ಅನ್ನೋದು ಹಿಂಗೆ ಅವ್ರ ತಲೆ ಬಟ್ ಅಂತೂ ನಿಮಗೆ ಈ ಕ್ಯಾಂಪದ ಬೆನಿಫಿಟ್ ಅಂತೂ ಆಗ್ಯದ. ನಾನು ಇದು ಫಸ್ಟ್ ಕ್ಯಾಂಪ್ ಅಟೆಂಡ್ ಆಗೋದು. ಬಟ್ ನನಗೇನಲ್ಲ, ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಮಾಡೋದು, ಮನೆಯಲ್ಲಿ ರಿಲೇಷನ್ದವ್ರು ಮಾಡೋದು. ಹಿಂಗಾಗಿ ಅವರು ಕ್ಯಾಂಪ್ ಮಾಡಿದಾಗ ನಾನು ಹೋಗ್ತಿದ್ದೆ, ಬಟ್ ತೋರಿಸಿ ಅದು ಅನುಭವ ಪಡ್ತಿದ್ದೆ. ಇದೇ ಫಸ್ಟ್. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಯಾವ ಊರು? ಹಾಂ, ನಿಮಗೆ ಈ ಆಯುಷ್ ಕ್ಯಾಂಪ್ ಬಗ್ಗೆ ಹೆಂಗೆ ಗೊತ್ತಾಯ್ತು? ಅಂದರೆ ಈ ಗುಡಿ ದರ್ಶನಕ್ಕೆ ಬಂದಿದ್ರಿ? ಧರ್ಮದರ್ಶಿಗಳು ಇಲ್ಲ ದರ್ಶನ ಮಾಡ್ಕೊಂಡು ಅಲ್ಲಿ ತೋರ್ಸ್ಕೊಂಡು ಹೋಗುವಂತ ಹೇಳಿದ್ರು. ಅದ್ರ ಸಲುವಾಗಿ ಇಲ್ಲಿ ತೋರ್ಸ್ಕೊಂಡು ಹೋದ್ರೆ ಒಳ್ಳೇದಾಯ್ತು. ಈಗ ನೀವು ಕ್ಯಾಂಪ್ನಾಗ ಚೆಕಪ್ ಮಾಡಿಸ್ಕೊಂಡ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು, ಅಭಿಪ್ರಾಯ ಏನು? ಒಟ್ಟು ಎಲ್ಲರಿಗೂ ಚೆನ್ನಾಗಿ ನೋಡೋಕೆ ಇದು ಮಾಡಕತ್ತಾರ. ಒಳ್ಳೇದು ಕಾರ್ಯಕ್ರಮ ಇದು ಅನ್ನಿಸ್ತದೆ ನಮ್ಗೆ. ಮತ್ತು ಇನ್ನು ನೀವು ಕೊಟ್ಟು ಟ್ರೀಟ್ಮೆಂಟ್ ತೊಗೊಂಡಿದ್ದು ನನಗೆ ಆರಾಮಾದಿಂದ ಮತ್ತು ಕೃತಜ್ಞತೆ ಸಲ್ಲಿಸ್ತೇವೆ. ಧನ್ಯವಾದಗಳು. ಹೆಸರು? ನನ್ನ ಹೆಸರು ಎಲಿಗಾರ್ ಅಂತ. ಹಾಂ, ಇದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಈ ಕ್ಯಾಂಪಿನ ಬಗ್ಗೆ? ಈ ಕ್ಯಾಂಪ್ ಬಗ್ಗೆ ನಮ್ಮ ಫ್ರೆಂಡ್ ಅದಾರ, ಅವ್ರು ಹೇಳಿದ್ರು. ಹಾಂ, ಓಕೆ. ನಿಮ್ಗೆ ಈ ಕ್ಯಾಂಪಿಂದ ನೀವು ಇದು ಔಷಧ ಎಲ್ಲ ಚೆಕಪ್ ಎಲ್ಲ ಮಾಡ್ಕೊಂಡ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೆ ಕಂಡಕ್ಟ್ ಸರ್. ಮೇಲೆ ಇದು ಕಂಡಕ್ಟ್ ಮಾಡಿರಿ, ಜನರಿಗೆ ಭಾಳ ಹೆಲ್ಪ್ ಆಗುತ್ತೆ. ನಮಗೆ ಆಯುರ್ವೇದಿಕ್
ಆಗುತ್ತೆ. ಹೆಲ್ಪ್ ಆಗುತ್ತೆ. ತಮ್ಮ ಹೆಸರೇನಂದ್ರಿ? ಎಲಿಗಾರ ಎಲ್ಲಿಗ? ಥ್ಯಾಂಕ್ ಯು ಸರ್. ಸರ್ ಒಂದು ಇದ್ರೊಳಗೆ ಮೆಸೇಜ್ ಕೊಟ್ಟಿದ್ದೆ ನಾನು ಫೋನ್ ಒಳಗೆ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಆ ಒಂದು ಅಸೋಸಿಯೇಷನ್ ಧಾರವಾಡ ತಾಲೂಕು ತಂಡದಿಂದ ಬಂದ ಆಯುರ್ವೇದಿಕ್ ವೈದ್ಯರಿಗೆ ಒಂದು ಕ್ಯಾಂಪ್ ಐತಿ. ಎಲ್ಲ ಆರೋಗ್ಯ ತಪಾಸಣೆ ಮಾಡ್ತಾರೆ ಗೊತ್ತಾಯ್ತು. ಹಾಗಾಗಿ ಇಲ್ಲಿ ಬಂದ ಸ್ಪೆಷಲ್ ದರ್ಶನ ಆಯಿತು ಸೋಮವಾರ. ಮತ್ತು ಬಸವೇಶ್ವರ ಸ್ವರೂಪರಾದ ವೈದ್ಯರು ಅಂದರೂ ಸಹಿತ ಹೋಮಿಯೋಪತಿನ ಆಗಲಿ ಅಥವಾ ಆಯುರ್ವೇದಿನ ಔಷಧಿನೇ ಆಗಲಿ ಇದರಿಂದ ಸೈಡ್ ಎಫೆಕ್ಟ್ ಅಂತಾರಲ್ಲ ಸರ್, ಅದು ಹೆಚ್ಚಿಂದ ಯಾವುದೂ ಇರೋದಿಲ್ಲ. ಒಂದನೇದ್ದು ಇದು ನಮ್ಮದು ರಿಕವರಿ ಸ್ವಲ್ಪ ತಡ ಆಗಿ ಆಗಬಹುದು, ಆದರೆ ಒಂದು ಸಾರಿ ರಿಕವರಿ ಆತ್ಮ ಅಂದ್ರೆ ಹೊಳ್ಳಿ ಬರುವಂಥ ಅವಕಾಶ ಭಾಳ ಕಡಿಮೆ ಇರ್ತದೆ. ಅಲೋಪತಿಕ್ ಔಷಧಿಯನ್ನು ನಾವು ತಗೊಂಡಾಗ ಕ್ಷಣಿಕ ಒಂದು ಕ್ಷಣಕ್ಕೆ ಆರಾಮಾಗ್ಬೋದು, ಆದರೆ ಮತ್ತೆ ಮರನೇ ದಿನ ಅದು ಆರಂಭ ಆಗ್ತಿರ್ತದೆ. ಅದಕ್ಕಾಗಿ ಶಾಶ್ವತವಾದಂಥ ಪರಿಹಾರ ನಮಗೆ ಸಿಗಬೇಕಂದ್ರೆ ಹೋಮಿಯೋಪತಿ ಮತ್ತು ಆಯುರ್ವೇದಿಕ್ ಈ ಔಷಧಿಗೆ ನಾವು ಮೊರೆ ಹೋದರೆ ನಮ್ಮ ಭಾರತ ಸನಾತನ ಧರ್ಮವನ್ನು ತೆಗೆದನ್ನು ನೋಡಿದರೆ ಅಲ್ಲಿ ಆಯುರ್ವೇದಿಕ್ ವಿಶೇಷವಾದಂಥ ಒಂದು ಶಕ್ತಿ ಇದೆ ನಮಗೆ ಗೊತ್ತಾಗಿತ್ತು. ಅದಕ್ಕಾಗಿ ಆದಷ್ಟು ನಾವು ಆಯುರ್ವೇದಿಕ್ ಮತ್ತು ಹೋಮಿಯೋಪತಿಕ್ ಔಷಧಿಗೆ ಮೊರೆ ಹೋದರೆ ನಮಗೆ ಒಳ್ಳೆಯದಾಗುವುದಂತ ನನ್ನ ಅಭಿಪ್ರಾಯ ಸರ್. ಮೆಡಿಸಿನ್ಸ್ ತೊಗೊಳ್ತೀವಿ ಸರ್, ಈಗ ಬರೆದುಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಸರ್. ಎಲ್ಲ ವೈದ್ಯರಿಗೂ ಸಹಿತ ನಮ್ಮ ರೋಗಿಗಳ ಪರವಾಗಿ ನಾವು ರೋಗಿಗಳು ಇಲ್ಲಿದ್ದರೂ ಸಹಿತ ಇಲ್ಲೇನು ನಮ್ಮೆಲ್ಲರಿಗೂ ತಾವು ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿದರೆ ಎಲ್ಲ ವೈದ್ಯರಿಗೂ ಸಹಿತ ನೀವ ಚನ್ನಬಸವಣ್ಣ ಸ್ವರೂಪ ಅಂತೇಳಿ ವಿಶೇಷವಾದಂಥ ವಂದನೆಗಳನ್ನು ನಾವು ಸಲ್ಲಿಸ್ತೀವಿ. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ನಿಮಗೆ ಈ ಕ್ಯಾಂಪಿನ ಬಗ್ಗೆ ಹೆಂಗೆ ಗೊತ್ತಾಯ್ತು? ಪೇಪರ್ನಾಗ ಬಂದಿತ್ತು. ಓಕೆ, ಇದು ಚೆಕಪ್ ಎಲ್ಲ ಮಾಡಿಸ್ಕೊಂಡ್ಮೇಲೆ ಇದು ನೋಡಿದ ಮೇಲೆ ಈ ಸೆಟಪ್ ಬಗ್ಗೆ ನಿಮ್ಗೆ ಅಭಿಪ್ರಾಯ ಏನು? ಒಳ್ಳೇದು, ಒಂದ್ಸಲ ಟ್ರೈ ಮಾಡಿ ನೋಡೋಣ ಬಂದ್ವಿ. ನಮ್ಮ ಮನೆಯವ್ರು ನಾವು ಕೂಡಿ ಬಂದಿದ್ವಿ, ಈ ಚೆಕಪ್ ಅಂತೂ ಮಾಡಿದ್ವಿ, ಔಷಧ ಕೊಟ್ಟಾರ. ಈಗ ಅದರ ಟ್ರೈ ಮಾಡಿ ಒಂದ್ಸಲ ಚೆನ್ನಾಗಿ ಚಲೋ ಅನಿಸ್ತ್ರಿ ಇದು ಕ್ಯಾಂಪ್ ಪದ್ಧತಿ. ಧನ್ಯವಾದ, ಥ್ಯಾಂಕ್ ಯು.